Welcome students, myself Shivalinge Gowda, AH, Assistant Professor of Economics, Government First Grade College, Magadi, affiliated by Bangalore University, Program BA, Subject Economics, 5th semester, Paper 5th, Session 62, Corporate Social Responsibility. In this class, we discuss about scope of CSR, Corporate Social Responsibility. In the previous class, we learned about meaning, nature and approaches of CSR. Learning objective of the session or chapter to understand the scope of CSR. Session outcome, the students will be able to understand the scope of CSR. ನಾವು ಇದನ್ನ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಂಪನಿ ಸಂಬಂಧಿ ಸಾಮಾಜಿಕ ಹೊಣೆಗಾರಿಕೆ ವಿಷಯದ ವ್ಯಾಪ್ತಿಯನ್ನು ತಿಳ್ಕೊಳ್ಳೋಣ. ಇದಕ್ಕೂ ಮೊದಲಿಗೆ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಂಬ ಪದವನ್ನು ಮೊದಲ ಬಾರಿಗೆ 1953ರಲ್ಲಿ 1953ರಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ ಬಿಸಿನೆಸ್ ಎಂಬ ತನ್ನ ಅಮೂಲ್ಯ ಗ್ರಂಥದಲ್ಲಿ HR ಬೊವೆನ್ಸ್ ಎನ್ನುವವರು ಈ ಪರಿಕಲ್ಪನೆಯನ್ನು, ಕಂಪನಿ ಸಂಬಂಧಿ ಸಾಮಾಜಿಕ ಹೊಣೆಗಾರಿಕೆ ಎಂಬ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದ್ದಾರೆ. ಸೊ ಈ ಕಂಪನಿ ಸಂಬಂಧಿ ಸಾಮಾಜಿಕ ಹೊಣೆಗಾರಿಕೆಯ CSRನ ವ್ಯಾಪ್ತಿ ಈ ಕೆಳಕಂಡಂತಿದೆ. ಅದರಲ್ಲಿ ನಂಬರ್ 1, ಸೋಷಿಯಲ್ ಕನ್ಸರ್ನ್ ಆ್ಯಂಡ್ ಪ್ರಮೋಟಿಂಗ್ ಪಬ್ಲಿಕ್ ವೆಲ್ಫೇರ್ ಪ್ರೋಗ್ರಾಮ್ಸ್, ಸಾಮಾಜಿಕ ಕಳಕಳಿ ಮತ್ತು ಸಾರ್ವಜನಿಕ ಕ್ಷೇಮ ಹೆಚ್ಚಳದ ಕಾರ್ಯಕ್ರಮಗಳನ್ನು ಉತ್ತೇಜಿಸುವಿಕೆ. ಒಂದು ಕಂಪನಿಯು ತನ್ನ ಮೂಲ ಧ್ಯೇಯವಾದ ಲಾಭ ಸಂಪಾದನೆಯನ್ನು ಗರಿಷ್ಠೀಕರಣಗೊಳಿಸುವುದರ ಜೊತೆಗೆ ಸಮಾಜದ ಅಭಿವೃದ್ಧಿಗೆ, ಸಮಾಜದ ಬೆಳವಣಿಗೆಗೆ, ಸುಸ್ಥಿರ ಅಭಿವೃದ್ಧಿಗೆ ಬೇಕಾದ ಸಾಮಾಜಿಕ ಕಳಕಳಿಯ ಕರ್ತವ್ಯದ ಮನೋಭಾವವನ್ನು ಮತ್ತು ಸಾಮಾಜಿಕ ಕ್ಷೇಮವನ್ನು ಹೆಚ್ಚಿಸತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು CSR ಒಳಗೊಂಡಿದೆ. ಫಾರ್ ಎಕ್ಸಾಂಪಲ್, ನೇತ್ರ ಚಿಕಿತ್ಸಾ ಶಿಬಿರಗಳು ಅಥವಾ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಲಯನ್ಸ್, ರೋಟರಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳ ಜೊತೆಗೂಡಿ ಯೋಜಿಸುವಿಕೆ ಮತ್ತು ಮದ್ಯಪಾನ, ಧೂಮಪಾನ ಅಥವಾ ಮದ್ಯವ್ಯಸನ ಚಟುವಟಿಕೆಗಳನ್ನು ಜನರಿಂದ ದೂರ ಮಾಡತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಪ್ರಮುಖ ಅಂಶ ಆಗಿದೆ. ದ ಸೆಕೆಂಡ್ ಒನ್, ಎಂಗೇಜಿಂಗ್ ಇನ್ ಫಿಲಾಂಥ್ರಪಿಕ್ ಆಕ್ಟಿವಿಟೀಸ್, ಲೋಕೋಪಕಾರಕ ಚಟುವಟಿಕೆಗಳಿಗೆ ಪಾಲ್ಗೊಳ್ಳುವಿಕೆ. ಪ್ರತಿಯೊಂದು ಉದ್ಯಮ ತನ್ನ ಲಾಭದ ಗುರಿಯನ್ನು ಮತ್ತು ತನ್ನ ಸ್ಟೇಕ್ ಹೋಲ್ಡರ್ಸ್ಗಳ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದರ ಜೊತೆಗೆ ತಾನು ಸ್ಥಾಪಿತವಾಗಿರತಕ್ಕಂತಹ ಸಮುದಾಯದ ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಪ್ರಮುಖವಾದುದಾಗಿದೆ. ಫಾರ್ ಎಕ್ಸಾಂಪಲ್, ಭೂಕಂಪ, ಪ್ರವಾಹ ಪೀಡಿತರಿಗೆ, ಸಂತ್ರಸ್ತರಿಗೆ ಪುನರ್ವಸತಿಯನ್ನು, ಪುನರ್ನಿರ್ಮಾಣವನ್ನು ಮಾಡಿಕೊಡ್ತಕ್ಕಂಥದ್ದು ಹಾಗೂ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು CSR ವ್ಯಾಪ್ತಿಗೆ ಒಳಪಡುತ್ತದೆ. ದ ಥರ್ಡ್ ಒನ್ ಈಸ್ ಎನ್ಶೂರಿಂಗ್ ಗುಡ್ ಕಾರ್ಪೊರೇಟ್ ಗವರ್ನೆನ್ಸ್, ಒಳ್ಳೆಯ ಕಂಪನಿ ಆಡಳಿತವನ್ನು ನೀಡುವುದು. ಒಳ್ಳೆಯ ಕಂಪನಿಯ ಆಡಳಿತವು ಕಂಪನಿ ಸಂಬಂಧಿ ಸಾಮಾಜಿಕ ಹೊಣೆಗಾರಿಕೆಯ ಪ್ರಮುಖ ಅಂಶವಾಗಿರುತ್ತದೆ. ಎಲ್ಲಿ ಯಾವ ಕಂಪನಿಯಲ್ಲಿ ಒಳ್ಳೆಯ ಆಡಳಿತವಿರುತ್ತೋ ಅದು ತನ್ನ ಸಮುದಾಯದ ಅಭಿವೃದ್ಧಿಗೆ, ಮೂಲ ಸುಸ್ಥಿರದ ಬೆಳವಣಿಗೆಗೆ ನೆರವಾಗುವುದರಲ್ಲಿ ಸಂದೇಹವಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ರೆಂಡರಿಂಗ್ ಸೋಷಿಯಲ್ ಸರ್ವಿಸಸ್, ಸಾಮಾಜಿಕ ಸೇವೆಯನ್ನು ನೀಡುವುದು. ಸಮಾಜದಲ್ಲಿರ್ತಕ್ಕಂತಹ ದುರ್ಬಲ ವ್ಯಕ್ತಿಗಳಿಗೆ, ಬುಡಕಟ್ಟು ಜನಾಂಗಗಳಿಗೆ, ಶಿಕ್ಷಣ ವಂಚಿತರಿಗೆ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸುವುದರ ಜೊತೆಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದರ ಜೊತೆಗೆ ಅಂತಹ ಸಾಮಾಜಿಕ ಸೇವೆಗಳನ್ನು ನೀಡತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಮತ್ತು ಅಭಿವೃದ್ಧಿಗೊಳಿಸುವುದು ಮತ್ತು ಅವರ ಜೀವನವನ್ನು ಉನ್ನತ ಮಟ್ಟಗೊಳಿಸುವುದು CSR ಡಿಯಲ್ಲಿ ಬರುತ್ತದೆ. ಸ್ಪಾನ್ಸರಿಂಗ್ ಚಾರಿಟಬಲ್ ಕಾಸಸ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್,
ದಾನ ನೀಡುವ ಮತ್ತು ಸಾಮಾಜಿಕ ಕ್ಷೇಮ ಹೆಚ್ಚಳದ ಚಟುವಟಿಕೆಗಳನ್ನು ಪ್ರಾಯೋಜಿಸುವುದು. ಸ್ಪಾನ್ಸರಿಂಗ್ ಚಾರಿಟಬಲ್ ಕೇಸಸ್, ದಾನ ನೀಡ್ತಕ್ಕಂತಹ ಕಂಪನಿಯು ತಾನು ಸಂಪಾದಿಸಿದ ಲಾಭದಲ್ಲಿ ಒಂದಂಶವನ್ನು ಅಥವಾ ತಾನು ಇಚ್ಛಿಸಿದ ಅಂಶವನ್ನು ಸಾಮಾಜಿಕ ಕ್ಷೇಮದ ಹೆಚ್ಚಳದ ಚಟುವಟಿಕೆಗಳಿಗೆ, ಶಿಕ್ಷಣದ ಸಾರ್ವತ್ರೀಕರಣಕ್ಕೆ, ದುರ್ಬಲ ವರ್ಗದವರಿಗೆ ಏಳಿಗೆಗಾಗಿ, ಪರಿಸರ ಮಾಲಿನ್ಯ ತಡೆಗಟ್ಟುವುದರ ಚಟುವಟಿಕೆಗಳಿಗೆ ಬಳಸುವುದು ಒಂದು CSR ವ್ಯಾಪ್ತಿಗೆ ಬರುತ್ತದೆ. ಮೇಂಟೆನೆನ್ಸ್ ಆಫ್ ಇಕಾಲಜಿಕಲ್ ಬ್ಯಾಲೆನ್ಸ್, ಜೀವಿ ಪರಿಸರ ಸಮತೋಲನವನ್ನು ಕಾಪಾಡುವುದು. ಒಂದು ಉದ್ಯಮ ತಾನು ಸ್ಥಾಪಿತ ಸಮುದಾಯದ ಸುತ್ತಮುತ್ತಲಿನ ಜೈವಿಕ ಪರಿಸರ, ಜೈವಿಕ ವೈವಿಧ್ಯತೆಯನ್ನು ಕಾಪಾಡ್ತಕ್ಕಂತಹ ಪ್ರಮುಖ ಕೆಲಸಗಳಲ್ಲಿ ಭಾಗವಹಿಸುವುದು ಅದರ CSR ವ್ಯಾಪ್ತಿಗೆ ಬರುತ್ತದೆ. ಇದಕ್ಕೆ ಪ್ರಮುಖ ಉದಾಹರಣೆ TVS ಕಂಪನಿ ಆಗಿರ್ಬೋದು, ಟಾಟಾ ಕಂಪನಿ ಆಗಿರ್ಬೋದು. ಎಲ್ಲಿ ಸ್ಥಾಪನೆ ಆಗಿರ್ತವೋ ಅಲ್ಲಿ ತನ್ನ ಸುತ್ತಮುತ್ತಲಿನ ಜೀವ ವೈವಿಧ್ಯತೆಯ ಜೀವ ಪರಿಸರವನ್ನು ಕಾಪಾಡಲು ತನ್ನ ಪ್ರಮುಖ ಅಂಶವನ್ನು, ಪ್ರಮುಖ ಕಾರ್ಯವನ್ನು, ತನ್ನ ಧ್ಯೇಯವನ್ನು ಈಡೇರಿಸಿಕೊಳ್ಳೋದಕ್ಕೆ, ಸಮಾಜದ ಅಭಿವೃದ್ಧಿಗಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದೆ. ಇದು CSR ವ್ಯಾಪ್ತಿಯಲ್ಲಿ ಬರುತ್ತದೆ. ಅಬೈಡಿಂಗ್ ಬೈ ರೂಲ್ಸ್ ಆ್ಯಂಡ್ ರೆಸಲ್ಯೂಷನ್ಸ್, ನಿಯಮಗಳಿಗೆ ನಿಷ್ಠೆಯಿಂದ ಇರುವಿಕೆ. ಯಾವುದೇ ಒಂದು ಉದ್ಯಮ ಅಥವಾ ಕಂಪನಿ ಸ್ಥಾಪಿತವಾಗಲು ಸರ್ಕಾರದಿಂದ ಅಥವಾ ಸರ್ಕಾರದ ಪ್ರತಿನಿಧಿ ಸಂಸ್ಥೆಗಳಿಂದ ಸ್ಥಾಪಿತವಾದ ನಿಯಮಗಳನ್ನು, ತಿದ್ದುಪಡಿಗಳನ್ನು ಮತ್ತು ಕಾನೂನುಗಳನ್ನು ನಿಷ್ಠೆಯಿಂದ ಪಾಲಿಸುವುದು. ಅಸಿಸ್ಟೆನ್ಸ್ ಅಟ್ ದ ಟೈಮ್ ಆಫ್ ನ್ಯಾಚುರಲ್ ಡಿಸಾಸ್ಟರ್, ಪ್ರಾಕೃತಿಕ ವಿಪತ್ತುಗಳ ವೇಳೆ ನೆರವು ನೀಡುವುದು. ಸಾಮಾನ್ಯವಾಗಿ ದೇಶದ ಅಥವಾ ಪ್ರಪಂಚದ ಇತರ ಭಾಗಗಳಲ್ಲಿ, ಕೆಲವು ಪ್ರಮುಖ ಭಾಗಗಳಲ್ಲಿ ಸಂಭವಿಸತಕ್ಕಂತಹ ಭೂಕಂಪಗಳು, ಪ್ರವಾಹಗಳು, ನೆರೆಪೀಡಿತ ಪ್ರದೇಶಗಳಿಗೆ ಅಲ್ಲಿ ಪುನರ್ನಿರ್ಮಾಣ, ಪುನರ್ವಸತಿಗಳನ್ನು ಮತ್ತು ಅಲ್ಲಿನ ಜನರ ಮೂಲಭೂತ ಸೌಕರ್ಯಗಳನ್ನು, ಶಿಕ್ಷಣವನ್ನು, ಆರೋಗ್ಯವನ್ನು, ಶುಶ್ರೂಷೆಯನ್ನು ಕಾಪಾಡತಕ್ಕಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು CSR ಚಟುವಟಿಕೆಯಾಗಿದೆ. ಪ್ರೊಟೆಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ಇಂಟ್ರೆಸ್ಟ್ಸ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ವಿವಿಧ ಪಣದಾರಿಗಳ ಹಿತಾಸಕ್ತಿಗಳ ರಕ್ಷಣೆ. ಒಂದು ಕಂಪನಿಯು ಪ್ರಾರಂಭಿಸಲು, ಸ್ಥಾಪಿಸಲು, ಬೆಳವಣಿಗೆ ಹೊಂದಲು ಅಲ್ಲಿನ ಪ್ರಮುಖ ಪಣದಾರಿಗಳು, ಸ್ಟೇಕ್ ಹೋಲ್ಡರ್ಸ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ಶೇರ್ ಹೋಲ್ಡರ್ಸ್ ಇರ್ಬೋದು, ಉದ್ಯೋಗಿಗಳಿರ್ಬೋದು, ಸರ್ಕಾರ ಇರ್ಬೋದು, ಕನ್ಸ್ಯೂಮರ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು. ಇವೆಲ್ಲರ ಹಿತಾಸಕ್ತಿಗಳನ್ನು ಈಡೇರಿಸುವುದು, ತನ್ನ ಕಂಪನಿಯ ಅಸೆಟ್ಟನ್ನು, ಆಸ್ತಿಯನ್ನು ಉನ್ನತೀಕರಣಗೊಳಿಸುವುದು, ಬೆಳವಣಿಗೆ ಮಾಡುವುದು CSR ಅಡಿಯಲ್ಲಿ ಬಂದರೂ ಇವರ ಅಭಿವೃದ್ಧಿಯ ಜೊತೆಗೆ ಸಾಮಾಜಿಕ, ಸಾಮುದಾಯಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಪರಿಸರ ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುವುದು CSR. ಕಂಪನಿ ಸಂಬಂಧಿತ ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಕಂಪನಿ ಸಂಬಂಧಿತ ಸಾಮಾಜಿಕ ಹೊಣೆಗಾರಿಕೆಯ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತದೆ. ಸೊ ಈ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಪ್ಪ ಅಂತಂದರೆ ಇನ್ವೆಸ್ಟರ್ಸ್ ಆರ್ ಓನರ್ಸ್, ಎಂಪ್ಲಾಯೀಸ್, ಕಸ್ಟಮರ್ಸ್, ಕ್ರೆಡಿಟರ್ಸ್, ಸಪ್ಲೈಯರ್ಸ್ ಆ್ಯಂಡ್ ಅದರ್ಸ್, ಗೌರ್ನಮೆಂಟ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ಸೊಸೈಟಿ. ಸೊ ನಾವು ಈ ದಿನ ಕಂಪನಿ ಸಂಬಂಧಿ ಸಾಮಾಜಿಕ ಹೊಣೆಗಾರಿಕೆಯ ವ್ಯಾಪ್ತಿಯನ್ನು ತಿಳ್ಕೊಂಡಿದ್ದೀವಿ. ಇದರ ಬಗ್ಗೆ ಕೆಲವು ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡೋಣ. ನಂಬರ್ 1, ಹೂ ಆರ್ ಆರ್ಗನೈಸೇಷನಲ್ ಸ್ಟೇಕ್ ಹೋಲ್ಡರ್ಸ್? ಆಪ್ಷನ್ ಎ ಗೌರ್ನಮೆಂಟ್, ಆಪ್ಷನ್ ಬಿ ಎಂಪ್ಲಾಯೀಸ್, ಆಪ್ಷನ್ ಸಿ ಕಸ್ಟಮರ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಆನ್ಸರ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. The second one, which of the following does the term of corporate social responsibility? Ethical conduct, environmental practice, community investment, all of the above. Answer all of the above. The third one is, stakeholders are considered more important to an organization when they can make use of their power on the organization, they do not emphasize the urgency of their issues are not legitimate, they can express themselves articulately. Answer, they can make use of their power on the organization. These are references. Thank you.